ಬೆಳಗಾವಿಯ ರೈತನ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಶಿವನಗೌಡ ಪಾಟೀಲ್ನದ್ದು ಆತ್ಮಹತ್ಯೆ ಅಲ್ಲ, ಹತ್ಯೆ ಅದು. ಪ್ರಿಯಕರನ ಜೊತೆ ಸೇರ್ಕೊಂಡು ಗಂಡನನ್ನೇ ಕೊಂದಂತ ಪಾಪಿ ಪತ್ನಿ. ಶಿವಾನಂದ ಪಾಟೀಲ್ ಅವರ ಆತ್ಮಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇರೋದು ಬೆಳಗಾವಿಯ ರೈತ ಇವರು. ಶಿವನಗೌಡ ಪಾಟೀಲ್ನದ್ದು ಆತ್ಮಹತ್ಯೆ ಅಲ್ಲ, ಅದು ಹತ್ಯೆ ಅನ್ನೋದು ಗೊತ್ತಾಗಿದೆ ತನಿಖೆಯಲ್ಲಿ. ಪ್ರಿಯಕರನ ಜೊತೆ ಸೇರ್ಕೊಂಡು ಗಂಡನನ್ನೇ ಕೊಂದಿರೋದು ಪತ್ನಿ. 2 ದಿನಗಳ ಹಿಂದೆ ಬಳೋಗ ಗ್ರಾಮದಲ್ಲಿ ನಡೆದಿದ್ದಂತ ಕೊಲೆ ಇದಾಗಿತ್ತು. ಬಟ್ ಆತ್ಮಹತ್ಯೆ ಅಂತ ಅನ್ಕೊಂಡಿದ್ರು. ತನಿಖೆಗಿಳಿದಾಗ ಗೊತ್ತಾಗಿದೆ ಇದು ಕೊಲೆ ಅಂತ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬಳೋಗ ಗ್ರಾಮ ಇದು. ಅನೈತಿಕ ಸಂಬಂಧಕ್ಕೆ ಅಡ್ಡಿ ಆಗ್ತಾರೆ ಅಂತ ಪತ್ನಿಯೇ ಪತಿಗೆ ಕೊಲೆ ಮಾಡೋಕೆ ಅಂತ ಸ್ಕೆಚ್ ಹಾಕಿದ್ರು. ಅದರಂತೆ ಎಲ್ಲವೂ ಕೂಡ ಎಕ್ಸಿಕ್ಯೂಟ್ ಆಗಿದೆ. ರುದ್ರಪ್ಪ ಎಂಬಾತನ ಜೊತೆ ಸಂಬಂಧ ಹೊಂದಿದ್ಲು ಶೈಲಾ ಪಾಟೀಲ್, ಅಂದ್ರೆ ಶಿವಾನಂದ ಪಾಟೀಲ್ ಅವರ ಹೆಂಡತಿ. ವಿಷಯ ತಿಳಿದು ಪತ್ನಿ ಶೈಲಾ ಜೊತೆ ಜಗಳ ಆಡ್ತಾ ಇದ್ರಂತೆ ಪತಿ ಶಿವನಗೌಡ. ಹೀಗಾಗಿ ಪ್ರಿಯಕರ ರುದ್ರಪ್ಪ ಜೊತೆಗೂಡ್ಕೊಂಡು ಪತಿ ಶಿವನಗೌಡ ಕೊಲೆ ಮಾಡೋದಕ್ಕೆ ಮುಂದಾಗಿತ್ತು. ಶಿವನಗೌಡ ಜೊತೆಗೆ ಪಾರ್ಟಿ ಮಾಡಿ ಬಳಿಕ ಕಲ್ಲು ಎತ್ತಾಕಿ ಕೊಲೆ ಮಾಡಿರುವಂತ ಪ್ರಕರಣ ಆಯಿತು. ನೋಡಿ, ಅವ್ರು ಹೊರಗೆ ಹೋದಂಥ ಸಂದರ್ಭದಲ್ಲಿ ಮನೆಗೆ ವಾಪಸ್ ಬಂದಿರಲಿಲ್ಲ. ಅಲ್ಲಿನ ಸ್ಥಳೀಯರು ಇವರು ಕೊಲೆ ಆಗಿದ್ದನ್ನು ನೋಡಿ, ಅಂದರೆ ಕಲ್ಲು ಎತ್ತಾಕಿ ಯಾರೋ ಕೊಲೆ ಮಾಡಿದ್ದಾರೆ, ಕರೆಸಿ ಪಾರ್ಟಿ ಮಾಡಿ ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆ ನಡೆಸಿದಾಗ ಗೊತ್ತಾಗಿದೆ ಅವರ ಪತ್ನಿಯೇ ಪ್ರಿಯಕರನ ಜೊತೆ ಸೇರ್ಕೊಂಡು ಈ ರೀತಿಯಾಗಿ ಮಾಡಿದ್ದು ಅಂತ. ಅವರನ್ನು ಕರೆಸ್ಕೊಂಡು ಸರಿಯಾಗಿ ಎಣ್ಣೆ ಕುಡಿಸಿ ಅದಾದ ನಂತರ ಪಾಪ ಅವ್ರು ಹೋಗುವಂಥ ಸಂದರ್ಭದಲ್ಲಿ ಬೈಕನ್ನು ಕೂಡ ಅಲ್ಲೇ ಬಿಟ್ಟು ಹಾಕಿ ಅವ್ರ ಮೇಲೆ ತಲೆ ಮೇಲೆ ಕಲ್ಲು ಎತ್ತಾಕಿ ಕೊಲೆ ಮಾಡಲಾಗಿತ್ತು. ಈ ರುದ್ರಪ್ಪ ಪರಾರಿಯಾಗಿದ್ದ ಖಾನಾಪುರ ಪೊಲೀಸರು ಈಗ ರುದ್ರಪ್ಪ ಹಾಗೂ ಶೈಲಾ ಪಾಟೀಲ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಪ್ರಿಯಕರನಿಗೋಸ್ಕರ ಕಟ್ಕೊಂಡಿರುವಂತ ಗಂಡನನ್ನೇ ಕೊಲೆ ಮಾಡಿದಂತ ಕೊಲೆಘಾತಿ ಈ ಶೈಲಾ ಪಾಟೀಲ್. ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿ ಇದೆಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಹೀಗಾಗಿ ಇವರಿಬ್ಬರನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖಾನಾಪುರ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿ ಮತ್ತಷ್ಟು ತನಿಖೆಯನ್ನ ನಡೆಸ್ತಾ ಇರೋದು. ನೋಡಿ, ಪಾಪ ಶಿವನಗೌಡ ಪಾಟೀಲ್ ಏನಿದ್ದಾರೆ ಅವ್ರ ಪಾಡಿಗೆ ಅವರಿದ್ರು. ಈ ವಿಚಾರ ಗೊತ್ತಿತ್ತು ಅನ್ನುವಂಥ ಕಾರಣಕ್ಕೆ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಅನೈತಿಕ ಸಂಬಂಧ ತಡೆಯೋದಕ್ಕೆ ಟ್ರೈ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಆಗಾಗ ಜಗಳ ಆಗ್ತಾ ಇತ್ತಂತೆ. ಅನೈತಿಕ ಸಂಬಂಧನೇ ನನಗೆ ಬೇಕು, ಎಲ್ಲರೂ ಎದುರುಗಡೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ಬೇಡ ಅನ್ನುವಂಥ ಕಾರಣಕ್ಕೆ ಗಂಡನಿಗೆನೆ ಸ್ಕೆಚ್ ಹಾಕಿ ಹೆಂಡತಿ ಶೈಲಾ ಪಾಟೀಲ್ ಕೊಲೆ ಮಾಡಿಸಿದ್ಲು. ಅಂದ್ರೆ ಗಂಡನ ತಲೆ ಮೇಲೆ ಕಲ್ಲು ಎತ್ತಾಕಿ ಕೊಲೆ ಮಾಡಿದ್ದು ರುದ್ರಪ್ಪ. ಸದ್ಯಕ್ಕೆ ಈಗ ರುದ್ರಪ್ಪ ಹಾಗೂ ಶೈಲಾ ಪಾಟೀಲ್ ಇಬ್ಬರನ್ನು ಕೂಡ ಖಾನಾಪುರ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಎಂತೆಂಥ ಘಟನೆಗಳು ನಡೀತಾವೆ ಅಂತ, ಎಂತೆಂಥ ಹೆಂಡ್ತಿರಿರ್ತಾರೆ ಅಂತ ಜಗತ್ನಲ್ಲಿ. ಸದ್ಯಕ್ಕೆ ಈಕೆ ಗಂಡನ್ ಬಿಟ್ಟು ಪ್ರಿಯಕರನಿಗೋಸ್ಕರ ಗಂಡನನ್ನ ಕೊಲೆ ಮಾಡಿಸಿದಂತಕ್ಕೆ. ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ ಈಕೆನೆ ಕೊಲೆ ಮಾಡಿಸಿದ್ದು ಅಂತ. ಈಗೆಲ್ರಿಗೂ ಗೊತ್ತಾಗಿದೆ. ಈಕೆಯ ಅನೈತಿಕ ಸಂಬಂಧಕ್ಕೆ ಪಾಪ ಶಿವನಗೌಡ ಪಾಟೀಲ್ ಅಡ್ಡ ಆಗ್ತಾರೆ ಅನ್ನುವಂಥ ಕಾರಣಕ್ಕೆ ಈ ರೀತಿ ಈಕೆನೆ ಮಾಸ್ಟರ್ ಮೈಂಡ್ ಅನ್ನ ಯೂಸ್ ಮಾಡಿಕೊಂಡು ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿ ಅವ್ರನ್ನ ಕರೆಸಿ ಪಾರ್ಟಿ ಮಾಡಿಸಿ ಎಣ್ಣೆ ಕುಡಿಸಿ ಬೈಕಲ್ಲಿ ಹೋಗುವಾಗ ಕಲ್ಲು ಎತ್ತಾಕಿ ಕೊಲೆ ಮಾಡಿಸಿದ್ದು. ಸದ್ಯಕ್ಕೆ ಇದೆಲ್ಲವೂ ಕೂಡ ಈಗ ಬಹಿರಂಗ ಆಗಿದೆ. ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವ್ರ ಅನೈತಿಕ ಸಂಬಂಧದಿಂದಾಗಿ ಪಾಪ ಅಮಾಯಕ ಜೀವ ಶಿವನಗೌಡ ಪಾಟೀಲ್ ಅವ್ರ ಪ್ರಾಣ ಬಿಡಬೇಕಾದಂಥ ಪರಿಸ್ಥಿತಿ ಬಂತು. ಸದ್ಯಕ್ಕೆ ಇವ್ರ ಸಾವಿಗೆ ಸಂಬಂಧಪಟ್ಟಂತೆ ಈಗ ನ್ಯಾಯ ಸಿಗಬೇಕಿದೆ. ಇವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ತನಿಖೆ ಆಗಬೇಕಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಗಳನ್ನ ಹಾಕ್ತಾರೆ. ತನಿಖೆ ಆದ ನಂತರ ಶಿಕ್ಷೆ ಕೂಡ ಆಗುತ್ತೆ. ಈಗ ಸದ್ಯಕ್ಕೆ ಪೊಲೀಸರು ಇವರಿಬ್ಬರನ್ನು ಬಂಧಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ನೋಡಿ, ಜಗತ್ತಲ್ಲಿ ಎಂತೆಂಥ ಹೆಂಡ್ತಿರಿರ್ತಾರೆ ಅಂತ ಅಂದ್ರೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನ್ ಬಿಟ್ಟು ಪ್ರಿಯಕರನಿಗೋಸ್ಕರ ಗಂಡನನ್ನೇ ಕೊಲೆ ಮಾಡಿಸಿದಂತ ಕೊಲೆಗಾತಿ. ಇದು ಹೇಗೆ ಪ್ಲಾನ್ ಎಕ್ಸಿಕ್ಯೂಟ್ ಆಯ್ತು? ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿಗೆ ಬಂತು. ಅನೈತಿಕ ಸಂಬಂಧ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಿಯಕರನ ಜೊತೆಗೂಡಿ ಒಂದು ಪತಿಗೆ ಒಂದು ಚಟ ಕಟ್ಟುವಂತ ಕೆಲಸವನ್ನ ಪತ್ನಿ ಮಾಡಿದ ಅಂತ ಹೇಳ್ಬೋದು. 2 ದಿನಗಳ ಹಿಂದೆ ಅಷ್ಟೇ ಏನು ಬೆಳಗಾವಿ ಜಿಲ್ಲೆಯ ಬೋಳಗಾವ್ ಗ್ರಾಮದಲ್ಲಿ ಒಂದು ರೈತನ ಆತ್ಮಹತ್ಯೆ ಪ್ರಕರಣ ಆಗಿದೆ ಅನ್ನೋ ಒಂದು ಪ್ರಕರಣದಾಗಿ ದಾಖಲಾಗುತ್ತೆ. ಆ ಪ್ರಕರಣವನ್ನ ಈಗ ಖಾನಾಪುರ ಪೊಲೀಸರು ಈಗ ಏನಂದ್ರೆ ಭೇದಿಸಿರ್ತಕ್ಕಂಥದ್ದು. ಏನು ಈ ಒಂದು ಗ್ರಾಮದ ಶಿವನಗೌಡ ಈರನಗೌಡ ಪಾಟೀಲ್ ಏನಿದೆ ಈತ ಒಂದು ಆತ್ಮಹತ್ಯೆ ಕೊಲೆ ಅನ್ನುವಂಥದ್ದು ಈಗ ಸಾಬೀತಾಗಿದೆ. ಏನು ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದ ರುದ್ರಪ್ಪ ಶಿವಪ್ಪ ಹೊಸಟ್ಟಿ ಮತ್ತು ಶೈಲಜಾ ಪಾಟೀಲ್ ಈಗ ಬಂಧಿತ ಆರೋಪಿ ಅಂತ ಹೇಳ್ಬೋದು. ಕಳೆದ ಹಲವು ವರ್ಷಗಳಿಂದ ರುದ್ರಪ್ಪ ಹಾಗೂ
ಶೈಲಜಾ ಮಧ್ಯೆ ಅನೈತಿಕ ಸಂಬಂಧವಿತ್ತು. ಈ ವಿಷಯ ಏನು ಪತ್ನಿ ಶೈಲಜೆಗೆ ಪತಿಗೆ ಗೊತ್ತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪತ್ನಿ ಶೈಲಜೆಗೆ ಸಾಕಷ್ಟು ಒಂದು ಕಿರಿಕಿರಿಯನ್ನ ಶಿವನಗೌಡ ಪಾಟೀಲ್ ಮಾಡ್ತಾ ಇದ್ದ. ಇದರಿಂದ ಪ್ರಿಯಕರನ ಜೊತೆಗೂಡಿ ಏನು ಪತಿಗೆ ಒಂದು ಚಟ ಕಟ್ಟುವಂತ ಕೆಲಸವನ್ನ ಪತ್ನಿ ಮಾಡಿಲ್ಲ ಅಂತ ಹೇಳ್ಬೋದು. ಈಗ ಈ ಒಂದು ಪ್ರಕರಣವನ್ನ ಪ್ರಮುಖವಾಗಿ ಬೆಳಗಾವಿ ಖಾನಾಪುರ ಪೊಲೀಸ್ ಈಗ ಏನು ಇದನ್ನ ಬೇಯಿಸಿರ್ತಕ್ಕಂಥದ್ದು. ಏನು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಒಂದು ಕೊಲೆ ಮಾಡಿ ಪರಾರಿಯಾಗಿದ್ದಂತ ಏನು ರುದ್ರಪ್ಪ ಏನಿದೆ, ಆ ರುದ್ರಪ್ಪನನ್ನ ಈಗ ಪೊಲೀಸರು ಕಲಬುರಗಿಯಲ್ಲಿ ಬಂಧಿಸಿ ಜೈಲಿಗೆ ಕಳಿಸಿಕೊಟ್ಟಿದ್ರು. ರುದ್ರಪ್ಪನನ್ನ ಈಗ ವಿಚಾರಣೆ ನಡೆಸಿದ ಬಳಿಕ ಈಗ ಶೈಲಜಾ ಏನಾದ್ರೆ ಶೈಲಜಾ ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿರ್ತಕ್ಕಂಥ ಅಂಶ ಗೊತ್ತಾಗಿ ಈಗ ಅವಳನ್ನು ಕೂಡ ಈಗ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿಕೊಡಲಾಗಿದೆ. ಸೌಖ್ಯ. ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ. ಒಬ್ಬ ವ್ಯಕ್ತಿಯನ್ನ ಯಾರೋ ತಲೆಗೆ ಕಲ್ಲಿನಿಂದ ಜಜ್ಜಿ ಸಾಯಿಸಿರೋದು ಕಂಡು ಬರುತ್ತೆ. ಆ ಪ್ರಕಾರವಾಗಿ ಒಂದು ಕೊಲೆ ಪ್ರಕರಣನ ನಮ್ಮ ಪೊಲೀಸರು ಮೃತನಾದ ಶಿವನಗೌಡ ಪಾಟೀಲನ ಸಹೋದರನ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ರಿಜಿಸ್ಟರ್ ಮಾಡಿರ್ತಾರೆ. ಆ ಪ್ರಕರಣದಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲಿ ನಮ್ಮ ಖಾನಾಪುರ ಪೊಲೀಸರು ಬೈಲಹೊಂಗಲ DSP ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಕೊಲೆ ಮಾಡಿಬಿಟ್ಟು ಆರೋಪಿ ತಪ್ಪಿಸಿಕೊಂಡು ಹೋಗೋ ಉದ್ದೇಶದಿಂದ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಬೇರೆ ಊರಿಗೆ ಹೋಗ್ತಾ ಇದ್ದ. ಈಗ ತಾನೇ ಆ ವ್ಯಕ್ತಿಯನ್ನ ಗುಲ್ಬರ್ಗಾದಲ್ಲಿ ನಮ್ಮ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗಾಗಲೇ ಆ ವ್ಯಕ್ತಿನೇ ಈಗಾಗಲೇ ನಮಗೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಹೆಸರು ಬಸಪ್ಪ ಹೊಸಟ್ಟಿ ಅಂತ ಹೇಳಿ, ಪಕ್ಕದ ಬಿಡಿ ಗ್ರಾಮದವನು. ಈಗಾಗಲೇ ಈ ಕೊಲೆಯನ್ನ ತಾನೇ ಮಾಡಿರೋದಾಗಿ ಒಪ್ಪಿಗೆ ಹೇಳಿಕೆಯನ್ನ ಹೇಳಿರ್ತಾನೆ. ಆ ವ್ಯಕ್ತಿಯನ್ನ ನಾವೀಗ ಖಾನಾಪುರಕ್ಕೆ ತಂದು ಮಾನ್ಯ ನ್ಯಾಯಾಲಯದ ಮುಂದೆ ಒಪ್ಪಿಸಿ ಮತ್ತೆ ನಮ್ಮ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಮುಂದಿನ ವಿಚಾರಣೆಯನ್ನ ಕೈಗೊಳ್ತೀವಿ. ಒಬ್ಬ ವ್ಯಕ್ತಿಯನ್ನ ಯಾರೋ ತಲೆಗೆ ಕಲ್ಲಿನಿಂದ ಜಜ್ಜಿ ಸಾಯಿಸಿರೋದು ಕಂಡು ಬರುತ್ತೆ. ಆ ಪ್ರಕಾರವಾಗಿ ಒಂದು ಕೊಲೆ ಪ್ರಕರಣನ ನಮ್ಮ ಪೊಲೀಸರು ಮೃತನಾದ ಶಿವನಗೌಡ ಪಾಟೀಲನ ಸಹೋದರನ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ರಿಜಿಸ್ಟರ್ ಮಾಡಿರ್ತಾರೆ. ಬೆಳಗಾವಿ SP ಭೀಮಾಶಂಕರ್ ಗುಳೇದವರ ಪ್ರತಿಕ್ರಿಯೆ ಇದು. ಈ ಕೇಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಾಹಿತಿ ಗೊತ್ತಾಯಿತು, ಹೇಗೆ ತನಿಖೆ ಮಾಡಿದ್ವಿ, ಸದ್ಯಕ್ಕೆ ಅವರಿಬ್ಬರನ್ನ ಬಂಧಿಸಲಾಗಿದೆ ಅನ್ನೋದ್ರ ಬಗ್ಗೆ ಅವರು ಡೀಟೇಲ್ಸ್ ಕೊಟ್ಟಿರೋದು ನೋಡಿ. ಶೈಲಾ ಪಾಟೀಲ್ ಮತ್ತು ಶಿವನಗೌಡ ಪಾಟೀಲ್ ಇವರಿಬ್ಬರು ಕೂಡ ಮದುವೆ ಆಗಿರ್ತಾರೆ. ಬಟ್ ಇವರಿಬ್ಬರ ಮಧ್ಯೆ ಬಂದಿದ್ದು ರುದ್ರಪ್ಪ ಹಾಗೂ ಶೈಲಾ ಪಾಟೀಲ್ ಇವರಿಬ್ಬರಿಗೂ ಕೂಡ ಅನೈತಿಕ ಸಂಬಂಧ ಇರುತ್ತೆ. ಈ ಸಂಬಂಧದ ಬಗ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ಶಿವನಗೌಡ ಪಾಟೀಲ್ ಏನಿದ್ದಾರೆ ಪತ್ನಿಗೆ ಎಚ್ಚರಿಸಿರ್ತಾರೆ, ಈ ರೀತಿ ಮಾಡೋದು ಸರಿಯಲ್ಲ, ಅನೈತಿಕ ಸಂಬಂಧ ಇಟ್ಕೊಳ್ಳೋದು ಸರಿಯಲ್ಲ ಅಂತ. ಹೀಗಾಗಿ ನಮ್ಮಿಬ್ಬರ ಅನೈತಿಕ ಸಂಬಂಧಕ್ಕೆ ಈತ ಅಡ್ಡ ಬರ್ತಾನಲ್ಲ ಅನ್ನುವಂಥ ಕಾರಣಕ್ಕೆ ಕಟ್ಕೊಂಡ್ ಗಂಡನಿಗೆ ಸ್ಕೆಚ್ ಹಾಕಿ ಕೊಲೆ ಮಾಡಿಸಿದ್ದು ಈ ಶೈಲಾ ಪಾಟೀಲ್. ರುದ್ರಪ್ಪ ಏನಿದ್ದಾನೆ ಆಕೆಯ ಪ್ರಿಯಕರ ಶಿವನಗೌಡ ಪಾಟೀಲ್ ಅವ್ರನ್ನ ಕರೆಸಿ ಎಣ್ಣೆ ಕುಡಿಸಿ ಪಾರ್ಟಿ ಮಾಡಿಸಿ ಅದಾದ ನಂತರ ಈ ರೀತಿ ಬೈಕಲ್ಲಿ ಹೋಗುವಾಗ ಪಾಪ ಅವ್ರನ್ನ ಕೆಡವಿ ಕಲ್ಲೆತ್ತಾಕಿ ಕೊಲೆ ಮಾಡಿದ್ರು. ಈಗಿಬ್ರು ಅರೆಸ್ಟ್ ಆಗಿದ್ದಾರೆ.